ತುಂಬಾ ಇಷ್ಟ ಪಡ್ತೀರಾ. ಇದರಲ್ಲಿ ಒಂದು ಒಳ್ಳೆ ಸಾಮಾಜಿಕ ಸಂದೇಶ ಇದೆ, ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಐ ಥಿಂಕ್ ಎಲ್ಲರೂ ಇಷ್ಟ ಪಡ್ತೀರಾ. ಅದೇ ಮೆಂಟರ್ ಟೀಚರ್ ಅಂತ, ಎಕ್ಸಾಕ್ಟ್ಲಿ ಟೀಚರ್ ಅಲ್ಲ, ನೀವು ಮೂವಿ ನೋಡಿದ್ರೆ ಗೊತ್ತಾಗತ್ತೆ. ಬಟ್ ಒಂದು ಲಿಫ್ಟ್ ಮೇಲೆ ಹೋಗುತ್ತೆ ಕತೆ. ಸೊ ಲಿಫ್ಟ್ ಒಂದು ಮುಖ್ಯ ಪಾತ್ರ ಇದೆ. ಅದಕ್ಕೆ ಇವತ್ತು ಅವರು ಲಿಫ್ಟ್ ಒಂದು ಮಿನಿಯೇಚರ್ ಮಾಡಿ ರಿವೀಲ್ ಮಾಡಿದ್ರು, ನೀವು ನೋಡಿದ್ರಿ. ಸೊ ಅದು ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ರು. ಸೊ ಅದು ಲಿಫ್ಟ್ ಒಂದು ಇಂಪಾರ್ಟೆಂಟ್, ಲಿಫ್ಟ್ ಅಲ್ಲಿ ಏನೇನ್ ಆಗುತ್ತೆ ಅಂತ. ಸೊ ಒಂದು ಹೊಸ ಪ್ರಯತ್ನ ಇದು, ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಅವ್ರು ಒಂದು ಇಡೀ ಸೆಟ್ ಹಾಕಿದ್ರು, ಲಿಫ್ಟ್ ಕೂಡ ಸೆಟ್ ಹಾಕಿದ್ರು. ಸೊ ತುಂಬಾ ರಿಚ್ ಆಗಿ ಮಾಡಿದ್ದಾರೆ ಅದೆಲ್ಲ. ಹೌದು ಹೌದು ಯಾ, ಒಂದು ಇದು ಡಿಫ್ರೆಂಟ್ ಆಗಿದೆ. ಇದಕ್ಕೆ ಕ್ಯಾರೆಕ್ಟರ್ಗೆ ತಕ್ಕಂತ ಇದ್ವಿ ಇದರಲ್ಲಿ. ಸೊ ತುಂಬಾ ಖುಷಿ ಆಯ್ತು. ಬಿಕಾಸ್ ಉಗ್ರಾವತಾರದ ನಂತರ ಈ ಮೂವಿ ರಿಲೀಸ್ ಆಗ್ತಿದೆ ಅಂತ ಇನ್ನೊಂದು ಸಂಪೂರ್ಣವಾಗಿ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ಕೊಂತೀನಿ. ಸೊ ಇದು ಹೇಗೆ ಆಡಿಯನ್ಸ್ ಇದಕ್ಕೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಒಂದು ಕುತೂಹಲ ಇದೆ. ಬಟ್ ತುಂಬಾ ನನಗೆ ಹೆಚ್ಚಾಗಿ ಪೃಥ್ವಿಯವ್ರ ಜೊತೆ, ಆಮೇಲೆ ಲೋಹಿತ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಮಾಡಿದೀನಿ ಅಂತ ಖುಷಿ ಆಯ್ತು. ನೀವು ಮೂವಿ ನೋಡಿದ್ರೆ ಅರ್ಥ ಆಗತ್ತೆ ಟೈಟಲ್ ಯಾಕೆ ಲೈಫ್ ಇಸ್ ಬ್ಯೂಟಿಫುಲ್. ಬಟ್ ನನ್ನ ಪ್ರಕಾರ ಎಲ್ಲರೂ ಅದ ಅನ್ಕೋಬೇಕು, ಲೈಫ್ ಇಸ್ ಬ್ಯೂಟಿಫುಲ್. ಬಿಕಾಸ್ ಪ್ರತಿಯೊಬ್ಬರಿಗೆ ದೇವ್ರು ಏನೋ ಒಂದು ಬ್ಯೂಟಿಫುಲ್ ಆಗಿ ಕೊಟ್ಟಿರ್ತಾರೆ ಜೀವನದಲ್ಲಿ. ಸೊ ಅದನ್ನ ನಾವು ಒಂದು ಇಟ್ಕೊಂಡು ವಿ ಹ್ಯಾವ್ ಟು ಮೇಕ್ ಅವರ್ ಲೈಫ್ ಬ್ಯೂಟಿಫುಲ್ ಅಂತ ಅನ್ಸುತ್ತೆ ನನಗೆ. ಏನ್ ಗಿಫ್ಟ್ ಕೊಟ್ರ? ಇವತ್ತು ಬಂದ್ರು ಅಲ್ವಾ, ಅದೇ ಗಿಫ್ಟ್. ಸರಿ, ಇಫ್ ವಿ ಆರ್ ಬ್ಯೂಟಿಫುಲ್ ಇನ್ಸೈಡ್, ಲೈಫ್ ವಿಲ್ ಬಿ ಬ್ಯೂಟಿಫುಲ್ ಅಂತ ಅನ್ಸುತ್ತೆ ನನಗೆ. ಸೊ ನಾವು ಮನಸ್ಸಲ್ಲಿ ನಮ್ ಥಾಟ್ಸ್ ಬ್ಯೂಟಿಫುಲ್ ಆಗಿದ್ರೆ ಖಂಡಿತ ನಮ್ ಜೀವನ ಸುಂದರವಾಗಿರುತ್ತೆ ಅಂತ. ಸೊ ಅದು ನಮ್ ಫಸ್ಟ್ ಆಫ್ ಆಲ್ ನಮ್ಮ ಮನಸ್ಸು ನಾವು ಸುಂದರವಾಗಿ ಇಟ್ಕೊಂಡಿದ್ರೆ ಪ್ರತಿಯೊಂದು ವ್ಯಕ್ತಿ ಆಗ್ಲಿ, ಒಂದ್ ಜಾಗ ಆಗ್ಲಿ ಸುಂದರವಾಗಿ ಕಾಣಿಸುತ್ತೆ. ಸೊ ಫಸ್ಟ್ ಆಫ್ ಆಲ್ ನಮ್ ಥಾಟ್ಸ್ ನ ನಾವು ಬ್ಯೂಟಿಫುಲ್ ಮಾಡಿ ಇಟ್ಕೋಬೇಕು, ಮೈಂಡ್ ನ ಬ್ಯೂಟಿಫುಲ್ ಮಾಡಿ ಇಟ್ಕೋಬೇಕು. ಅಂಡ್ ನಾವು ಚೆನ್ನಾಗಿದ್ರೆ ನಾವು ಬ್ಯೂಟಿಫುಲ್ ಆಗಿ ಕಾಣಿಸ್ಕೋತೀವಿ ಕೂಡ. ಸೊ ನಮ್ ಸ್ವಭಾವ ಆಗ್ಲಿ, ನಾವ್ ಏನ್ ಯೋಚನೆ ಮಾಡ್ತೀವಿ ಅದೆಲ್ಲ ನಮ್ ಮುಖದಲ್ಲಿ ಕಾಣಿಸ್ಕೊತ್ತೆ, ನಮ್ ಸರೌಂಡಿಂಗ್ಸ್ ಅಲ್ಲಿ ಕಾಣಿಸ್ಕೊಳತ್ತೆ. ಸೊ ಎಲ್ಲರದ್ದು ಲೈಫ್ ಬ್ಯೂಟಿಫುಲ್ ಆಗಿರ್ಲಿ ಅಂತ. ಥ್ಯಾಂಕ್ ಯು.